ಸೊ ಹಾಯ್ ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಚನ ವಿಜಯ್ ಕುಮಾರ್ ವ್ಲಾಗ್ಸ್ ಅಂತ ಹೇಳ್ತಾ ನಾನಿವಾಗ 6:30 6:45 ಆಗಿದೆ. ಜಿಮ್ಮಿಗೆ ಹೊರಡಬೇಕು. ಸೊ ಒಬ್ಬರು ಕ್ಲೈಂಟ್ ಬರ್ತೀನಿ ಅಂತ ಹೇಳಿದ್ದಾರೆ, ಅವ್ರನ್ನ ಅಟೆಂಡ್ ಮಾಡಿಬಿಟ್ಟು ನಾನು ಹೊರಡಬೇಕು. ನಿಮ್ಗೆ ಇವತ್ತು ನಾನು ಯಾವ್ಯಾವ ವರ್ಕೌಟ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಗೈಸ್. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ನಾನು ಏರ್ಪೋರ್ಟ್ಸ್ನ ಅಲ್ಲೇ ಜಿಮ್ಮಲ್ಲೇ ನೆನ್ನೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಮತ್ತು. ಸೊ ಅವ್ರು ಚಾರ್ಜ್ ಹಾಕಿರಲ್ಲ, ಮೇ ಬಿ ಇತ್ತಿಡಿರ್ತಾರೆ. ಅದು ನನ್ನ ಪುಣ್ಯ. ಐಸ್ ಇವಾಗ ಒಂದು ವಿಡಿಯೋ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಎಲ್ಲ ಸೆಟಪ್ ಮಾಡಬೇಕು. ಬನ್ನಿ ಮಾಡುವ. ರೈಸ್ ಲೈಟ್ ಎಲ್ಲ ಸೆಟಪ್ ಮಾಡಿ ಆಯಿತು. ಈಗ ಚೆಕ್ ಮಾಡ್ತಾಯಿದ್ದೀನಿ. ಸೊ ಈ ಲೈಟ್ ಓಕೆ ಅನ್ಸುತ್ತೆ ನನಗೆ. ಈಗ ನಾನು ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ಮೇಕಪ್ ಆದಮೇಲೆ ನೆಕ್ಸ್ಟ್ ರೀಲ್ಸ್ ಮಾಡೋಣ. ಎಷ್ಟು ಟೇಕ್ಸ್ ತೊಗೊಂಡ್ರು ಬರ್ತಾಯಿಲ್ಲ ಗೈಸ್. ಅದು ಟ್ರಾನ್ಸಿಷನ್ ವಿಡಿಯೋ ಮಾಡಿ ಅಭ್ಯಾಸ ಇದ್ರೆ ಬರುತ್ತೆ, ಬಟ್ ಬರ್ತಾರೆ. ಟ್ರೈ ಮಾಡೋಣ. ಇಷ್ಟು ಮಾಡೋಕ್ಕಾಗಲ್ವಾ? ಏನು ಇದು ಮಾಡು, ಹಾಲು ಮಾಡ್ಕೊಡು. ಹಾಲು ಕುಡಿಯೋಣ. ನಮ್ಮ ಅಕ್ಕ ಕುಡಿಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿಂಚನ ವಿಜಯ್ ಕುಮಾರ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿನ್ನೆ ವ್ಲಾಗ್ನ ಇವತ್ತಿಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತೇನು ಮಾಡ್ತಾಯಿದ್ದೀನಿ ಅಂತಂದರೆ ಚಿಕನ್ ಗ್ರೇವಿ ಮತ್ತು ಚಪಾತಿ ಇಲ್ಲ ರೈಸ್ ಮಾಡ್ತೀನಿ. ಸೊ ಆಗಲೇ ಟೈಮ್ ಒಂದು 2 ಗಂಟೆ ಆಗಿದೆ. ಮಾರ್ನಿಂಗಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು, ಸಂಡೇ ಅಲ್ವಾ. ಸೊ ಕ್ಲೀನ್ ಎಲ್ಲ ಮಾಡಿ ಸ್ನಾನ ಮಾಡ್ಕೊಳ್ಳಿಲ್ಲ. ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಚಿಕನ್ ಗ್ರೇವಿ ಹೇಗೆ ಆಗುತ್ತೆ ಅಂತ ನೋಡೋಣ ಬನ್ನಿ. ಆ್ಯಂಡ್ ಈ ರೆಸಿಪಿನ ನಾನು ನಮ್ಮ ಅಕ್ಕ ಹತ್ರ ಕಾಲ್ ಮಾಡಿ ಮಾರ್ನಿಂಗಿಂದ ಕೇಳಿ ಒಂದು 3-4 ಸಲ ಕೇಳಿಬಿಟ್ಟೆ ಏನೇನು ಹಾಕೋದು ಅಂತ ಮರ್ತೋಗ್ಬಿಟ್ಟಿದ್ದು. ಸೊ ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಮಾಡೋದೇನು ಅಂತ ನಿಮ್ಗೆ ತೋರಿಸ್ತೀನಿ. ಟೊಮೊಟೊ ತೊಗೊಂಡಿದ್ದೀನಿ, 2 ಆನಿಯನ್ ತೊಗೊಂಡಿದ್ದೀನಿ, ಆಮೇಲೆ 2 ಗಾರ್ಲಿಕ್ ತೊಗೊಂಡಿದ್ದೀನಿ, ಆಮೇಲೆ ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ರುಬ್ಬೋದಕ್ಕೆ ಏನೇನು ಗ್ರೈಂಡ್ ಮಾಡೋದಕ್ಕೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಸೊಪ್ಪು, ಆಮೇಲೆ ಇನ್ನೇನು ಹಾಕಬೇಕು, ಅಷ್ಟೇ. ಒಂಚೂರು ಕಾಯಿ ಹಾಕ್ಕೊಂಡು ರುಬ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಕೊಳ್ಳೋಣ ಫಸ್ಟ್. ಆಮೇಲೆ ಈರುಳ್ಳಿ ಟೊಮೆಟೊನ ಸ್ವಲ್ಪ ಹಾಕೋಬೇಕು, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದೆಲ್ಲ ರೆಡಿ ಮಾಡ್ಕೊಂಡು ನಾವೆಲ್ಲ ಸಿಗ್ತೀನಿ ನಿಮಗೆ. ಟೊಮೆಟೊ ಆಮೇಲೆ ಮೆಣಸು ಮತ್ತು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕಬೇಕು. ಅದೆರಡು ಮರ್ತುಬಿಟ್ಟಿದ್ದೀವಿ ಇರೋದು. ಎಲ್ಲ ಇಲ್ಲೇ ಇಟ್ಕೊಂಡಿರ್ತೀನಿ, ಬಟ್ ಹೇಳಬೇಕಾದ್ರೆ ಒಂದೊಂದೇ ನೆನಪು ಬರಲ್ಲ ಅಷ್ಟೆ. ಗೈಸ್ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ನೋಡಿ, ಗ್ರೈಂಡ್ ಆಗಿದೆ. ಈಗ ಅನ್ನೋದು ಚೆನ್ನಾಗಿ ನಮ್ಮ ಅಕ್ಕ ಒಂದು 2-3 ಜನ ಇದ್ದಾರೆ. ಎಲ್ಲರೂ ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ. ಧಾನ್ಯ ರೊಕ್ಕ ಆಗಿರೋದ್ರಿಂದ ನಾನು ಸಕ್ಕತ್ತಾಗಿ ಅಡುಗೆ ಮಾಡ್ತೀನಿ ಅಲ್ವಾ ಧಾನ್ಯ? ದಿಸ್. ಸೊ ಈಗ ಬಾಣಲಿಗೆ ನಾವು 1 2 3 4 ಟೇಬಲ್ ಸ್ಪೂನ್ ಎಣ್ಣೆ, ಆಮೇಲೆ ಅದಕ್ಕೆ ಸ್ವಲ್ಪ 2 ಸ್ಪೂನ್ ತುಪ್ಪ ಹಾಕೋಣ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಆನಿಯನ್ ಹಾಕೋಣ. ಗೈಸ್ ಏನು ಗೊತ್ತಾ, ಇನ್ನೊಂದು ದಾನಿಯಲ್ ಫ್ರೆಂಡ್ಸ್ ಎಲ್ಲ ರೋಡಲ್ಲಿ ನಿಂತ್ಕೊಂಡು ಬೆಲ್ ಮಾಡೋ ಸೈಕಲಲ್ಲಿ. ಸೊ ಸಿಗ್ನಲ್ ಕರೆಯೋದಕ್ಕೆ, ಆಟ ಆಡೋದಕ್ಕೆ ಕರೆಯೋದಕ್ಕೆ. ಗೋಲ್ಡನ್ ಕರಿ ಟರ್ನ್ ಆಗಿದೆ. ಈಗ ಚಿಕನ್ ಹಾಕೋಣ. ಚಿಕನ್ ಹೇಳಿದ್ರೆ ಮೊನ್ನೆನೇ ಅವಾಗಲೇ ವಾಶ್ ಮಾಡಿಟ್ಕೊಂಡಿದ್ದು. ಯಾರೂ ತಿನ್ನಲ್ಲ ಅಂದರೆ ಅಪರೂಪ. ಆಗಲೇ ಒಂದು 2-3 ಮಂತ್ಸ್ ಆಯಿತು ಅನ್ಸುತ್ತೆ ತಗೊಂಡ್ಬಂದು. ಈಗ ಸಿಮ್ಗೆ ಇಟ್ಬಿಟ್ಟು ಬೇಯ್ತಾ ಇದೆ. ಟೊಮೆಟೊ ಹಾಕೋಣ. ಹೋಗುದಾನ್ಯಾ
ಮಸಾಲೆ ಹಾಕೋದು ಬೇಡ. ಸೊ ಅದೊಂದು ಸ್ವಲ್ಪ ಹೊತ್ತಾಗಿ ಆಮೇಲೆ ಗೈಸ್ ನೆನ್ನೆ ರೀಲ್ಸ್ ಮಾಡಿದ್ವಿ, ಅದು ಯಾಕೋ ಚೆನ್ನಾಗಿ ಬರಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ಬಟ್ಟೆ ಜೋಡಿಸ್ಕೋಬೇಕು, ಏನೇನು ಬೇಕೆಲ್ಲ ಪ್ಯಾಕ್ ಮಾಡ್ಕೋಬೇಕು. ರೀಲ್ಸ್ ಮಾಡೋದು ಬಿಡೋದು ಇನ್ನೂ 3 days ನಾನು ಬರೋದಿಲ್ಲ ಮನೆಗೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲ ಅಲ್ಲಿ ಹೋಗ್ಬಿಟ್ಟು ಬಂದು ರೀಲ್ಸ್ ಮಾಡೋಣ, ಅಥವಾ ಇವತ್ತೊಂದು ಮಾಡಿಬಿಟ್ಟು ಗ್ಯಾಪ್ ಆಗುತ್ತೆ ಸುಮ್ಮನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಇವತ್ತು. ನನ್ನ ಟೈಮೇ ಆಗೋಗ್ಬಿಡುತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ, ನಾನು ರೆಡಿ ಆಗೋಷ್ಟರಲ್ಲಿ. ಮತ್ತು ಮಾರ್ನಿಂಗ್ ಎದ್ದು ಜಿಮ್ಗೆ ಹೋಗಿ ಮಾರ್ನಿಂಗೇ ಹೋಗ್ಬಿಡ್ತೀನಿ ನಾಳೆ. ಯಾಕೆಂದರೆ ನಾನು ಮಧ್ಯಾಹ್ನ ಅಷ್ಟರೊಳಗೆ ಇಲ್ಲಿಂದ ನಾನು ನೆಲಮಂಗ್ಲಗೆ ಹೋಗಬೇಕು. ಸೊ ಮಾರ್ನಿಂಗೇ ಜಿಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಆಮೇಲೆ ಅಲ್ಲಿಂದ ಡೈರೆಕ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ವಿಡಿಯೋ ಎಂಡಲ್ಲಿ ಇರ್ತೀನಿ. ಟೈಮ್ ವೇಸ್ಟ್ ಮಾಡಲ್ಲ, ಆಟ ಆಡುತ್ತೆ, ಪೇಂಟ್ ಮಾಡುತ್ತೆ, ಟೈಮ್ ಇದ್ದಾಗ ಬರ್ಕೊಳ್ಳುತ್ತೆ, ಓದ್ಕೊಳ್ಳುತ್ತೆ, ಹೆಲ್ಪ್ ಮಾಡುತ್ತೆ, ಎಲ್ಲ ಮಾಡುತ್ತೆ. ಒಳ್ಳೆ ಮಗು ಇದು. ಈಗ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನೆಕ್ಸ್ಟ್ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಹಾಕಬೇಕು. ಅದನ್ನು ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದು ಮಾಡಿದ್ರೆ ಆಯಿತು ಗೈಸ್, ಅಷ್ಟೇ. ಇದು ತುಂಬ ಈಸಿ, ನೀವು ಮನೇಲಿ ಮಾಡ್ಕೊಡಿ, ತಿಳ್ಕೊಳ್ಳಿ. ನಾನಿನ್ನೂ ಪಾತ್ರೆ ತೊಳಿಬೇಕು, ಇಷ್ಟು ಪಾತ್ರೆ ಬಿದ್ದೈತೆ ಇವತ್ತು. ನೆನ್ನೆ ತೊಳೆಯೋಕ್ಕಾಗಿಲ್ಲ. ನೋಡಿ ಆಗ್ತಾಯಿದೆ. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಒಂದು ಸ್ವಲ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಧನ್ಯ ನೈಸ್, ಸೂಪರ್, ಫ್ಯಾಂಟಾಸ್ಟಿಕ್, ನಿಜ ಹೇಳೋ ಚೆನ್ನಾಗಿದೆ ಗೈಸ್. ನಾನು ಏನೇ ಮಾಡಿದ್ರು ಧನಿಗೆ ಫಸ್ಟು ಟೇಸ್ಟ್ ಕೊಡೋದು. ನನಗೆ ಆಲ್ಮೋಸ್ಟ್ ಅದು ಇಷ್ಟ ಆಯಿತು. ದಾನಿಗೆ ಚಿಕನ್ ಗ್ರೇವಿಗೆ ರೊಟ್ಟಿ ಬಿಡುವಂತೆ, ರೈಸ್ ತಿಂದರೆ ಸಖತ್ತಾಗಿರುತ್ತಂತೆ. ಸೊ ರೈಸ್ ಮಾಡೋದು. ಈಗ ರೈಸ್ ಮಾಡ್ತೀನಿ, ನೈಟು ಬೇಕಾದ್ರೆ ರೊಟ್ಟಿ ಹಾಕ್ತೀನಿ. ಏಯ್ ಬಾ, ಆಮೇಲೆ ತೋರಿಸುವಂತೆ, ಊಟ ಮಾಡಿ ಬಾ. ಸೊ ಗೈಸ್, ನಾನು ಇವಾಗ ಊಟ ಮಾಡೋಣ ಅಂತ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಸೊ ಗೈಸ್, ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೀನಿ, ಏನೇನು ಬೇಕೆಲ್ಲ ಎತ್ಕೊಂಡಿದ್ದೀನಿ. ಸೊ ನನ್ನ ಟ್ರಾಲಿ ಬ್ಯಾಗು ತುಂಬ ದೊಡ್ಡದಿದೆ, ಅದಕ್ಕೆ ನಮ್ಮ ಅತ್ತಿಗೆಗೆ ತೊಗೊಂಡು ಬಾ, ಚಿಕ್ಕದವ್ರದ ಚಿಕ್ಕದಿದೆ ತೊಗೊಂಡು ಬಾ ಅಂತ ಹೇಳಿದ್ದೀನಿ. ಅವ್ರು ತೊಗೊಂಬರ್ತಿದ್ದಂಗೆ ಅದಕ್ಕೆಲ್ಲ ಇಟ್ಕೊಂಡು ಮೇಕಪ್ ಎಲ್ಲ ಜೋಡಿಸ್ಕೊಂಡು ಓಕೆ. ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತಂದರೆ ಕೇರಳಗೆ ಹೋಗ್ತಾಯಿದ್ದೀನಿ. ಏನಕ್ಕೆ ಕೇರಳಗೆ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಗೈಸ್ ಒಂದು. ಸೊ ನಾನು ಟ್ರಿಪ್ಪಿಗೆ ಹೋಗ್ತಾಯಿಲ್ಲ, ಕೆಲ್ಸಕ್ಕೆ ಹೋಗ್ತಾಯಿರೋದು. ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಮೇಕಪ್ದೆಲ್ಲ ಜೋಡಿಸ್ಕೊಂಡು ಹೊರಡ್ಬೇಕು ನಾಳೆ ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ಏನು ಹೋಗೋಲ್ಲ. ಅವರು 12 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ ನೆಲಮಂಗ್ಲಾಗೆ. ಸೊ ನೆಲಮಂಗ್ಲಿಂದನೇ ಪಿಕ್ ಮಾಡ್ತಾರೆ. ನಾನು ಹೋಗೋಷ್ಟರಲ್ಲಿ ಒಂದು 12ಗೆ ಬಿಟ್ಟರೆ ಹೊಡ್ಬೋದು. ಅಲ್ಲಿಗೆ 1 o'clock ಇರ್ತೀನಿ. ಕೊಂಡು ಮಾರ್ನಿಂಗ್ ಜಿಮ್ಗೆ ಹೋಗ್ಬಿಟ್ಟು ಹೊರಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ನಾಳೆ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಬಂದರು ಅನ್ಸುತ್ತೆ ಮತ್ತಿಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ ಬನ್ನಿ. ಮತ್ತಿಗೆ ಬ್ಯಾಗ್ ತೊಗೊಂಡ್ಬಂದಿದೆ ನೋಡಿ ಹೆಂಗೆ ಮಾತಾಡ್ತಾರೆ ಇವರು. ಯಾಕೆ ನಾವು ಅಪ್ಪ ಮಲಗಿರೋದು ಕೆದರ್ಕೊಂಡ? ನಮ್ಮ ಅತ್ತಿಗೆ ನಮ್ಮ ಅಪ್ಪನ ಕಂಡ್ರೆ ತುಂಬ ಭಯ. ನಮ್ಮ ಅತ್ತಿಗೆ ಹೋಗಿ ಪೋಲಿಯೋ ಹಾಕ್ಸ್ಕೊಂಬ ಅಂತಂದ್ರೆ ಹಾಕ್ಸ್ಕೊಡ್ತಾ ಇಲ್ಲ. ಅವೆಲ್ಲ ಪ್ಯಾಕ್ ಮಾಡಿದಾಯಿತು, ನೀನಿದ್ರು ಹೊರಡೋದು ಅಷ್ಟೇ. ಏನೋ ಯಾರೇನಂದ್ರು ಇನ್ನು ಇದೆ, ಯಾರು ಬ್ಯಾಟ ಕೊಡಲ್ಲ. ಯಾಕಂತೆ ಗೊತ್ತಿಲ್ಲ, ಏನು ಹಾಕಿಲ್ಲ. ಯಾಕೆ ಬ್ಯಾಟ್ ಕೊಡಲ್ಲ ಅಂದ್ರ? ಯಾಕೆ? ನಾನು ಏನೋ ಕೊಟ್ಟಿದ್ದೆ ತಾನೇ ನಿನಗೆ. ಆಟ ಆಡೋಕ್ಕೆ ಕೊಡಲ್ಲ ಈಗ. ಯಾಕೆ ಗೊತ್ತಿಲ್ಲ. ನೀನು ಸೇರಿಸ್ಕೊಂತಿಲ್ವಾ? ಓಯ್, ಆಟ ಆಡೋಕೆ ಬರ್ತೀಯಾ? ಹಾಂ, ಅದಕ್ಕೆ ಬೇಜಾರಾಗಿ ಓಡಾಡ್ತಿದ್ಯಾ ಅವಾಗಲಿಂದ. ಕರೆದ್ರೂ ಮಾತಾಡ್ಸಲ್ಲ ನೀನು. ಬಾ ಆಯ್ತು, ಹೋಗ್ಲಿ, ಬೇಜಾರಾಗಬೇಡ.
ಗೈಸ್ ಫೈನಲಿ ನಾನು ಇವ್ನು ಮಾಡ್ತಾ ಇದ್ದೀವಿ. ಹೋಗಿ ಆಡೋಗು. ಹಾಂ ಇಲ್ಲ ನೀನು ಹೋಗು. ಓ ವಾವ್ ಸೂಪರ್. ಎಲ್ಲ ಅವ್ರು ಆಡಲಿ ಇರೋ. ಹೌದಾ ಈ ಚಿಕ್ಕ ಮಕ್ಳ ಹತ್ರ ಹೆಂಗೆ ಕಡೆಯೋದು ಕಷ್ಟ. ಹೋಗ್ಲಿ ಒಂಚೂರು ಬಾಯಿಗೆ ಆರು ಹಾಕು. ಸೊ ಗೈಸ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಕೇರಳದಲ್ಲಿ ಸಿಗ್ತೀನಿ. ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಸಿ ಯು ಗೈಸ್.